ಮಾಡಿದ್ದಕ್ಕೆ 6 ಕುಕ್ಕರ್ ಬಂದಿದೆ. ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್, ಕುಕ್ಕರ್ ತೋರಿಸ್ತೀನಿ ನೋಡಿ. ನಾನು ಆರ್ಡರ್ ಮಾಡಿದ್ದು ನೋಡಿ, ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಆಮೇಲೆ ನೋಡಿ, ಇದು 3 ಲೀಟರ್ದು ಮಧ್ಯಾಹ್ನಷ್ಟೊತ್ತಿಗೆ ಬಂದಿದೆ ನೋಡಿ ಫ್ರೆಂಡ್ಸ್. ಇದು 5 ಲೀಟರ್ದು, ಇದು 3 ಲೀಟರ್. ಇದೆಲ್ಲ ಬೇಕಾಗಿಲ್ಲ, 200 ಎತ್ತಿಕ್ಕಣ ಅಂದ್ರೂ ಫಿಟ್ ಮಾಡಿದೆ. ಇದು ಅಷ್ಟೇ, ಇದು 2 ಲೀಟರು ಮತ್ತು 1 ಲೀಟರ್ಗೆ ಫ್ರೆಂಡ್ಸ್. ಸೀರೆ ನನಗೆ ತುಂಬ ಖುಷಿ ಆಯಿತು. ಹಚ್ಚಕ್ಕಾಗಲ್ಲ ಅಂದ್ಬಿಟ್ಟು ನಾನು ಬಿಚ್ಚಿಲ್ಲ. ಅಂದರೆ ಹಿಂಗೆ ಕಂಚಿಯಿಂದ ಸೀರೆ ತಂದಿರೋದು. ನಮಗೆ ಬೇಳೆಕಾಳು ಇಡ್ತಾ ಇದ್ದೀನಿ. ಬೇಳೆಕಾಳು ಇನ್ನೊಂದು ಫ್ರೆಂಡ್ಸ್, ಯಾವುದೇ ಹೊಸದು ತಗೋಬರಲಿ ಕ್ಲೀನಾಗಿ ಸೋಪ್ ಹಾಕಿ ತೊಳಿರಿ. ಯಾಕಂದರೆ ಹಾಕಿ ಕಳ್ಳು ಸ್ಲಿಮ್ಮಲ್ಲಿ ಇಕ್ಕಿದ್ದೀನಿ, ಬೇಯ್ತಾ ಇರಲಿ. ಅರಿಶಿನ ಪುಡಿ ಎಲ್ಲ ಹಾಕಿದ್ದೀನಿ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ತುಂಬಾ ಲೇಟ್ ಆಯಿತು ವಿಡಿಯೋ ಸ್ಟಾರ್ಟ್ ಮಾಡೋದು. ಯಾಕಂದರೆ ಮಲ್ಕೊಂಬಿಟ್ಟಿದ್ದೆ, ಹುಷಾರಿಲ್ಲ ಅಂತ. ಇವಾಗ ಸಾಯಂಕಾಲ ಎದ್ದು ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿದೆ. ಪೂಜೆಯನ್ನು ಮಾಡಿಲ್ಲ, ಇವತ್ತು ಪೂಜೆ ಮಾಡೋಂಗಿಲ್ಲ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ಲೈಕನ್ ಮಾತ್ರ ಒತ್ತೋದು ಮರಿಬೇಡಿ. ಬೆಲ್ಲೈಕನ್ ಒತ್ತಿ ನಾನು ಹಾಕೋ ವೀಡಿಯೋಗಳೆಲ್ಲ ನಿಮಗೆ ಫಸ್ಟ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಫ್ರೆಂಡ್ಸ್, ಸರ್ಪ್ರೈಸ್ ಅಂದರೆ ಒಂದು ಆಫರ್ ಬಂದಿದೆ. ಆಫರಲ್ಲಿ ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ ಕುಕ್ಕರ್. ಅದು ಅಂದರೆ ನನಗೆ ತುಂಬಾ ಖುಷಿ ಆಯಿತು. ನಾನು ಕಡಿಮೆ ಬೆಲೆಗಿದೆ ಅಂದ್ಬಿಟ್ಟು 3 ಕುಕ್ಕರು ಬುಕ್ ಮಾಡಿದ್ದು. ಅದು 3 ಹೋಗಿ 6 ಬಂದಿದೆ. ತುಂಬಾ ಖುಷಿ ಆಯಿತು ನನಗೆ. ಬೆಳಗ್ಗೆ ಎಷ್ಟು ಖುಷಿ ಆಯಿತು ಅಂದರೆ ನಿಮಗೂ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವತ್ತು ಬೆಳಗ್ಗೆಯಿಂದ ಮಾಡೋಕ್ಕಾಗಿಲ್ಲ, ಆದರೆ ಅದು ಇವತ್ತೇ ಬರುತ್ತೆ ಅಂದ್ಕೊಂಡಿರಲಿಲ್ಲ. ರಾತ್ರಿ ಬುಕ್ ಮಾಡಿದ್ದು ಕುಕ್ಕರು ಇವತ್ತೇ ಬಂದ್ಬಿಟ್ಟಿದೆ. ಎಷ್ಟು ಬೇಗ ಬಂದಿದೆ ಅದೊಂದು ಖುಷಿ, ಬೇಗ ಬಂದಿರೋದೊಂದು ಖುಷಿ. 3 ಕುಕ್ಕರ್ ಆರ್ಡ್ರ್ ಮಾಡಿದ್ದಕ್ಕೆ 6 ಕುಕ್ಕರ್ ಬಂದಿದೆ. ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ತೋರಿಸ್ತೀನಿ ಬನ್ನಿ, ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಕುಕ್ಕರ್ ತೋರಿಸ್ತೀನಿ ನೋಡಿ. ನಾನು ಆರ್ಡ್ರ್ ಮಾಡಿದ್ದು ನೋಡಿ 6 ಕುಕ್ಕರ್ ಇದೆ. ನಾನೇನು ಸುಳ್ಳು ಹೇಳ್ತಾ ಇಲ್ಲ, ಸುಳ್ಳು ಅನ್ಕೋಬೇಡಿ, ನಿಜ ನೋಡಿ. 2 ಬಾಕ್ಸಲ್ಲಿ ಬಂದಿದೆ. ನನಗೂ ಗೊತ್ತಿರಲಿಲ್ಲ 2 ಬಾಕ್ಸ್ ಬರುತ್ತೆ ಅಂತ. ನೋಡಿ ಇದೆ ನೋಡಿ, ಇದು 5 ಲೀಟರ್ದು ನೋಡಿ. ಇದು 5 ಲೀಟರ್ದು ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಆಮೇಲೆ ನೋಡಿ, ಇದು 3 ಲೀಟರ್ದು, ಆಮೇಲೆ ಇದು 1 ಲೀಟರ್ದು. ಇದು ಮಾತ್ರ ಬರುತ್ತೆ ಅಂದ್ಕೊಂಡೆ ನಾನು ಬುಕ್ ಮಾಡಿದ್ದು. ರಾತ್ರಿ ಬುಕ್ ಮಾಡಿದ್ದು, ನಮ್ಮ ಯಜಮಾನ್ರೆ ಬುಕ್ ಮಾಡಿದ್ದು. ನಾನು ಲಿಂಕ್ ಕಳಿಸಿದೆ ಅವ್ರಿಗೆ. ನಾವಿಲ್ಲಿ ಹೊಸ್ದಾಗಿ ಬಂದಿರೋದಲ್ಲ, ನಿನ್ಗೆ ಅಡ್ರೆಸ್ ಎಲ್ಲ ಗೊತ್ತಾಗಲ್ಲ, ನಾನೇ ಮಾಡ್ತೀನಿ ಅಂದ್ಬಿಟ್ಟು ನನಗೆ ಕಳಿಸು ಅಂದರು. ನಮ್ಮ ಯಜಮಾನ್ರಿಗೆ ಲಿಂಕ್ ಕಳಿಸಿದೆ. ಆಮೇಲೆ ಅವರು ರಾತ್ರಿ ಆರ್ಡ್ರ್ ಮಾಡಿದ್ದಾರೆ, ರಾತ್ರಿ 10 ಗಂಟೆಯಲ್ಲಿ. ಇವತ್ತು ಮಧ್ಯಾಹ್ನಷ್ಟೊತ್ತಿಗೆ ಬಂದಿದೆ ನೋಡಿ ಫ್ರೆಂಡ್ಸ್. ಇದು 3 ಬಂದಿದೆ ನೋಡಿ. ಇದು 5 ಲೀಟರ್ದು, ಇದು 3 ಲೀಟರ್ದು, ಇದು 1 ಲೀಟರ್ದು. ಮತ್ತು ಇದಕ್ಕೆ ಪಿಡಿ ಎಲ್ಲ ಇದ್ರ ಒಳಗಡೆ ಇದೆ. ಇದೆಲ್ಲ ಬೇಕಾಗಿಲ್ಲ, 200 ಎತ್ತಿಕ್ಕಣ ಅಂದ್ಬಿಟ್ಟು ನಾನು ಇದನ್ನ ಫಿಟ್ ಮಾಡಿಲ್ಲ. ಆದರೆ ಇವಾಗ ಇದು ಯೂಸ್ ಮಾಡೋಣ ಅಂತ, ಈ 3 ಯೂಸ್ ಮಾಡ್ತೀನಿ ಅಂತ ಇದನ್ನು 3 ಫಿಟ್ ಮಾಡಿದೆ. ಇದು ಅಷ್ಟೇ ಸಪ್ರೇಟಾಗಿ ಬಂದಿದ್ದು. ಇದು ನಾನು ಮಧ್ಯಾಹ್ನನೇ ಫಿಟ್ ಮಾಡಿದೆ, ಇನ್ನೂ ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಇವಾಗ ಯೂಸ್ ಮಾಡ್ತೀನಿ, ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಅಂದರೆ ಇದು ಮಾತ್ರ, ಇದು 3 ಬಂದಿರೋದು ಮಾತ್ರ. ನಾವು ಕೇಳಿದ್ರಿ, ನಾವು 3 ಬುಕ್ ಮಾಡಿದ್ದು, ಏನು 6 ಬಂದಿದೆ ಅಂದರೆ ಅದು ಆಫರ್ ಇತ್ತು ಅಂತ ಅವ್ರು ಹೇಳಿದ್ರು. ಸರಿ, ನಮಗೂ ಖುಷಿ ಆಯಿತು. ಅಂದರೆ ಇದರಲ್ಲಿ 3 ಆಫರಲ್ಲಿ ಬಂದಿರೋದ್ರಲ್ಲಿ ಇದಕ್ಕೆ ಮಾತ್ರ 5 ಲೀಟರ್ಗೆ ಮಾತ್ರ ಮುಡಿ ಬಂದಿದೆ, ಮುಚ್ಚಳ ಬಂದಿದೆ. ಇದು 2 ಲೀಟರು ಮತ್ತು 1 ಲೀಟರ್ಗೆ 3 ಲೀಟರ್ಗೆ ಬಂದಿಲ್ಲ. ಇದೇ ಯಾಗುತ್ತೆ ಅಂತ ಹೇಳಿದ್ರು. ಹೋಗ್ಲಿ, ಆಫರಲ್ಲಿ ಬಂದಿದೆ, ಇದೆಲ್ಲ ಪರವಾಗಿಲ್ಲ, ನಾವು ಯೂಸ್ ಮಾಡ್ಕೊತೀರಿ. ಇಲ್ಲಾಂದ್ರೂ ಸಪ್ರೇಟಾಗೂ ಸಿಗುತ್ತೆ ಇದು ಮುಡಿಗಳು. ಆಮೇಲೆ ಇದು ಪಿಡಿಗಳು ಮಾತ್ರ ಬಂದಿದೆ, ಯೂಸ್ ಆಗುತ್ತೆ. ಇವು ಕಿತ್ತೋದ್ರೆ ಒಡೆದೋಗುತ್ತೆ,
ಈ ಸ್ಕ್ರೂ ಎಲ್ಲ ಹೋಗ್ಬಿಟ್ರೆ ಮತ್ತೆ ಇದನ್ನು ನೀವು ಹಾಕೋಬೋದು. ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ನೀವು ಫ್ಲಿಪ್ಕಾರ್ಟಲ್ಲಿ ನಿಮಗೆ ಲಿಂಕ್ ಬೇಕು ಅಂದರೆ ಮಾತ್ರ ಕಮೆಂಟಲ್ಲಿ ತಿಳಿಸಿ, ಲಿಂಕ್ ಕಳಿಸ್ತೀನಿ. ತುಂಬ ಅಂದರೆ ಆಫರ್ ಇದೆ, ನೀವು ಈಗಲೇ ಬುಕ್ ಮಾಡಿ ಫ್ರೆಂಡ್ಸ್. ನಮಗಂತೂ ತುಂಬಾ ಖುಷಿ ಆಯಿತು. 3 ಕುಕ್ಕರ್ಗೆ 6 ಕುಕ್ಕರ್ ಬಂದಿದೆ, ತುಂಬಾ ಖುಷಿ ಆಯಿತು. ನೀವು ಬುಕ್ ಮಾಡಿ ಬೇಗನೆ. ಇನ್ನು ಏನೇನೆಲ್ಲ ಮಾಡ್ತೀನಿ, ಏನನ್ನ ತಗೊಂಡ್ರೆ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ತುಂಬ ಖುಷಿ ಆಯಿತು. ನಿಮಗೆಲ್ಲ ಹೇಗೆ ಅನಿಸುತ್ತೆ ಅಂತ ಆಫರು ಹೇಳಿ ಫ್ರೆಂಡ್ಸ್. 3 ಕುಕ್ಕರಿಂದ 3 ಕುಕ್ಕರ್ಗೆ ಫ್ರೀ. ಖುಷಿಯಾಗುತ್ತೆ. ನಮ್ಮ ಹೆಣ್ಮಕ್ಳಿಗಂತೂ ಒಂದರಲ್ಲಿ ಏನನ್ನ 1 ಸ್ಪೂನ್ ಫ್ರೀ ಬಂದ್ರೇ ತುಂಬಾ ಖುಷಿ ಆಗುತ್ತೆ. 3 ಕುಕ್ಕರ್ ಆರ್ಡ್ರ್ ಮಾಡಿದ್ರೆ 6 ಕುಕ್ಕರ್ ಬಂದರೆ ಯಾರಿಗಂತೂ ಖುಷಿ ಆಗಲ್ಲ. ನೀವು ಬುಕ್ ಮಾಡಿ ಫ್ರೆಂಡ್ಸ್. ನೋಡಿ, ನನಗಂತೂ ತುಂಬಾ ಖುಷಿ ಆಯಿತು. ಇವತ್ತಂತೂ ಹೊಸ ಕುಕ್ಕರಲ್ಲಿ ಸಾಂಬಾರು ಮಾಡೋದೆಯಾ ಫ್ರೆಂಡ್ಸ್. ಇನ್ನೊಂದು ನನಗೆ ಖುಷಿ ವಿಚಾರ, ನಿಮಗೂ ಖುಷಿ ವಿಚಾರನೇ ಇರ್ಬೋದು ಅಂದ್ಕೊತೀನಿ. ನಿಮಗೇನು ಖುಷಿ ವಿಚಾರ ಅಂದರೆ ನಮಗೆ ಮಾತ್ರ ಖುಷಿ, ನನಗೆ ಮಾತ್ರ ಖುಷಿ ಅಂದರೆ ಏನು ಖುಷಿಗೆ ಹೋಗಿದ್ದಿದ್ದು ಕಾಶಿ ಅಲ್ಲ ಸಾರಿ ಕಂಚಿಗೆ ಹೋಗಿದ್ದಿದ್ದು. ಅಲ್ಲಿ ಸೀರೆ ಅಂಗಡಿಗೆ ಹೋಗಿದ್ರಂತೆ ಅವರು, ಅದಕ್ಕೆ ಅವರು ಸೀರೆ ತಂದರು. ನನಗೆ ತುಂಬಾ ಖುಷಿ ಆಯಿತು. ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. 3 ಸೀರೆ ತಂದಿದ್ದಾರೆ. ಅಂದರೆ ಚೆನ್ನಾಗಿಲ್ಲ ಅಂತೇನಿಲ್ಲ, ಚೆನ್ನಾಗಿರೋದೇ ತಂದಿದ್ದಾರೆ. ಕಲರ್ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು. ನನಗೆ ತುಂಬ ಖುಷಿ ಆಯಿತು. ಇದು ಮಾತ್ರ ಇದು ಸಿಲ್ಕ್ ಸೀರೆ, ಇದು ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ. ಕಲರನ್ನು ತುಂಬಾ ಚೆನ್ನಾಗಿದೆ. ನೋಡಿ, ನಾನು ಹೇಳೇ ಇಲ್ಲ, ತುಂಬ ಚೆನ್ನಾಗಿರೋ ಕಲರ್ ಎತ್ಕೊಬಂದಿದ್ದಾರೆ. ಇದು ಮತ್ತು ಇದು ಬಾರ್ಡ್ರ್ ಸೀರೆ ನೋಡಿ, ಇದು ಅಷ್ಟೇ ಕಲರ್ ತುಂಬ ಚೆನ್ನಾಗಿದೆ. ಇದು ಬಿಚ್ಚಿದ್ರೆ ಮಡ್ಚೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಬಿಚ್ಚಿಲ್ಲ, ಅಂದರೆ ಹಂಗೆ ಬಿಚ್ಚಿ ನೋಡಿದೆ. ಬ್ಲೌಸು ಇದೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ಸೆರ್ಗೆಲ್ಲ ತುಂಬ ಚೆನ್ನಾಗಿದೆ, ಕಲರ್ ಎಲ್ಲ ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಇದು ಸಿಂಪಲ್ ಸೀರೆ ಫ್ರೆಂಡ್ಸ್, ಡೈಲಿ ವೇರ್ಗೆ ಆಗುತ್ತೆ ಅಂತ ಅವ್ರು ಕೇಳಿದ್ರು ಸೀರೆ ಬೇಕಾ ಅಂತ. ಹೋಗಿದೆಯಲ್ಲ ತಗೋಬಾ ಅಂದೆ, ಆದರೆ ಅವ್ರು 1 ತಗೊಬರ್ತಾರೆ ಅಂದರೆ 3 ತಗೊಬಂದಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಸೀರೆ ತೆಗೆದು 1 ವರ್ಷ ಆಯಿತು. ವರ್ಷ ಏನಾಗಿಲ್ಲ, ವರಲಕ್ಷ್ಮಿ ಹಬ್ಬಕ್ಕೆ ಎಲ್ಲ 4 ಸೀರೆ ತಗೊಟ್ರು. ಸೀರೆ ಹಾಕೋದು ಕಡಿಮೆ, ಆದರೆ ಇನ್ಮೇಲೆ ಹಾಕ್ತೀನಿ ಫ್ರೆಂಡ್ಸ್. ತುಂಬ ಖುಷಿ ಆಯಿತು. ಸೀರೆ ಯಾವತ್ತೂ ತಂದಿಲ್ಲ ಫ್ರೆಂಡ್ಸ್ ನಾನು. ಇದೇ ಫಸ್ಟ್ ಟೈಮು ಕಂಚಿಯಿಂದ ಸೀರೆ ತಂದಿರೋದು ನಮ್ಮ ಯಜಮಾನ್ರು. ಇನ್ಯಾವತ್ತೂ ನಾನು ಚಿಕ್ಕಪೇಟೆಯಲ್ಲಿ ತಂದಿದ್ದೀರಿ, ಬೆಂಗಳೂರಿಗೆ ಹೋಗಿ ತಂದಿದ್ದೀರಿ. ಕಂಚಿಯಿಂದ ಇದೇ ಫಸ್ಟ್ ಟೈಮು ಕಂಚಿ ಸೀರೆ ಉಡ್ತಾ ಇರೋದು ಅಂದರೆ ಇನ್ನೇನೇನು ಹಬ್ಬ ಬಂದರೆ. ಆದರೆ ಇದು ಮಾತ್ರ ಹೊಲಿಸ್ತೀನಿ ಡೈಲಿ ವೇರ್ಗೆ. ಇದು ಏನಾನ ಫಂಕ್ಷನ್ಗೆ ಎಲ್ಲನ ಯಾರನ್ನ ಮದುವೆಗೆ ಫಂಕ್ಷನ್ಗೆ ಹೇಳಿದ್ರೆ ಮಾತ್ರ ಹೊಲ್ಸಿಕ್ಕಿರ್ತೀನಿ, ಉಟ್ಕೊಳಲ್ಲ, ಆಮೇಲೆ ಉಟ್ಕೊತೀನಿ. ಆದರೆ ಇದು ಮಾತ್ರ ಯಾವಾಗನ್ನ ಹಬ್ಬ ಟೈಮಲ್ಲಿ ಉಟ್ಕೊತೀನಿ. ತುಂಬ ಚೆನ್ನಾಗಿದೆ ಸಿಲ್ಕ್ ಸೀರೆ. ಇದು 3 ಸೀರೆಗೂ 2,500 ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆದರೆ ಇಲ್ಲಿ ನಮ್ಮ ಬ್ಯಾಂಗ್ಳೂರಲ್ಲಾದರೆ ತುಂಬಾ ರೇಟ್ ಇರುತ್ತೆ. ಇದು ಈ ಥರ ಸೀರೆ ನಾನು ಕೇಳಿದಾಗ 1,500 ಹೇಳ್ತಾರೆ. ಮತ್ತು ಇದು ಅಷ್ಟೇ ಕಡಿಮೆ ಏನಿಲ್ಲ, 1,000 ರೂಪಾಯಿ ಹೇಳ್ತಾರೆ. ಮತ್ತು 1,000 ಕಡೆ ತಗೊಬಂದಿದ್ದಾರೆ. ತುಂಬ ಅಂದರೆ ಅವರು ಅಲ್ಲಿ ಕಡಿಮೆ ಇರುತ್ತೆ, ನೀನು ತಗೊಬರಂಗಿದ್ರೆ ಅಂತ ಹೇಳಿದೆ. ಆದರೆ ಅವರು 1 ಅಲ್ಲ 3 ತಗೊಬಂದಿದ್ದಾರೆ. ತುಂಬ ಖುಷಿ ಆಯಿತು. ಓಕೆ ಫ್ರೆಂಡ್ಸ್, ಇವತ್ತೆಲ್ಲ ಏನೆಲ್ಲ ನಡೆಯುತ್ತೆ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಇನ್ನೇನು ಸಾಯಂಕಾಲ 6 ಗಂಟೆ ಆಯಿತು. ಇವತ್ತು ಅಡುಗೆ ಮಾಡಬೇಕು. ನಮ್ಮ ಅತ್ತೆ ನಮ್ಮ ಭಾವಾಗೆಲ್ಲ ಅಡುಗೆ ಮಾಡಬೇಕು. ಯಾಕಂದರೆ ನಮ್ಮ ಭಾವ ಅವರು ಮಿಸ್ಸಸ್ಸು ನಮ್ಮ ಅಕ್ಕ ಊರಿಗೆ ಹೋಗಿದ್ದಾರೆ. ಏನೋ ಅವರಮ್ಮ ಫೋನ್ ಮಾಡಿದರು ಅಂತ, ಅದಕ್ಕೆ ಅವ್ರಿಗೂ ಅಡುಗೆ ಮಾಡಿ ಕಳ್ಸ್ಬೇಕು. ಇನ್ನೇನು ಅಡುಗೆ ಮಾಡೋಣ ಬನ್ನಿ ಫ್ರೆಂಡ್ಸ್. ಅಡುಗೆ ಏನು ಮಾಡ್ತೀನಿ ಅಂದರೆ ಬೀನ್ಸು ಮತ್ತು ಮಾಡೋಣ ಅಂದ್ಕೊಂಡೆ, ಆದರೆ ಟೈಮು 6:30 ಆಗೋಯ್ತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ನೋಡಿ ಫ್ರೆಂಡ್ಸ್, ಹೊಸ ಕುಕ್ಕರಲ್ಲಿ ಬೇಳೆಕಾಳು ಇಡ್ತಾಯಿದ್ದೀನಿ. ಬೇಳೆಕಾಳು ಹೆಚ್ಚಾನೆ ಬೀನ್ಸು ಆಲೂಗಡ್ಡೆ ಹಾಕಿ. ಇನ್ನೊಂದು ಫ್ರೆಂಡ್ಸ್, ಯಾವುದೇ ಹೊಸ ತಗೊಬರಲಿ ಕ್ಲೀನಾಗಿ ಸೋಪ್ ಹಾಕಿ ತೊಳಿರಿ. ಯಾಕಂದರೆ ಅದರಲ್ಲಿ ಮಾಡಿರ್ತಾರಲ್ಲ, ಡಸ್ಟ್ ಬೇರೆ ಇರುತ್ತೆ.
ಪೀಸ್ಗಳೆಲ್ಲ ಒಂದು ಚಿಕ್ಕ ಚಿಕ್ಕವು ಇರುತ್ತೆ. ಸೋಪ್ ಹಾಕಿ ತೊಳೆದು ಆಮೇಲೆ ಮಾಡಿ. ನಾನು ಬೀನ್ಸು ಆಲೂಗಡ್ಡೆ ಹಾಕಿ ಮಧ್ಯಾಹ್ನ ಪಲಾವ್ ಮಾಡಿದ್ದೆ. ಪಲಾವ್ ಐತೆ ಸ್ವಲ್ಪ, ಆದರೆ ಇವಾಗ ನಮ್ಮ ಅತ್ತೆ ನಮ್ಮ ಬಾವಾಗೆಲ್ಲ ಊಟ ಕಟ್ ಕಳಿಸ್ಬೇಕು. ಅದಕ್ಕೋಸ್ಕರ ಸಾಂಬಾರು ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಸಾಂಬಾರು ಏನೂ ಮಾಡ್ತಾ ಇರಲಿಲ್ಲ. ತರಕಾರಿ ಹಾಕಿ ಬೇಯಿಸ್ತೀನಿ. ಬೇಳೆಕಾಳು ಹಾಕ್ಕೊಂಡಿದ್ದೀನಿ. ಇವಾಗ ತರಕಾರಿ ಎಲ್ಲ ಕಟ್ ಮಾಡಿ ಹಾಕಿ ಬೇಳೆಕಾಳು ಬೇಯಕ್ಕೆ ಇಕ್ಕಿದ್ದೀನಿ ಫ್ರೆಂಡ್ಸ್. ಬೇಳೆಕಾಳು ಸ್ಲಿಮ್ಮಲ್ಲಿ ಇಕ್ಕಿದ್ದೀನಿ, ಬೇಯ್ತಾ ಇರಲಿ. ಇವಾಗ ತರಕಾರಿ ಕಟ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಆಲೂಗಡ್ಡೆ 2 ತಗೊಂಡಿದ್ದೀನಿ. ಬೀನ್ಸು, ಆಲೂಗಡ್ಡೆ ಮತ್ತು 2 ಟೊಮಾಟ, ಈರುಳ್ಳಿ, ಬೆಳ್ಳುಳ್ಳಿ. ಹೊಸ ಕುಕ್ಕರ್ ಅಲ್ವಾ, ಎಷ್ಟು ವಿಸಿಲ್ ಬರಬೇಕು ಗೊತ್ತಿಲ್ಲ. 2 ವಿಸಿಲ್ಲು ಬೇಯಿಸ್ತೀನಿ. ಆಮೇಲೆ ಚೆಕ್ ಮಾಡ್ತೀನಿ ಫ್ರೆಂಡ್ಸ್. ಬೆಂದಿತ್ತು ಅಂದರೆ 3/4 ಭಾಗ ಬೇಯಿಸಿದೆ. ತರಕಾರಿ ಎಲ್ಲ ಹಾಕಿ, ತರಕಾರಿ ಸಾಂಬಾರು ಪೌಡ್ರು, ಅರಿಶಿನ ಪುಡಿ ಎಲ್ಲ ಹಾಕಿದ್ದೀನಿ. ಟೊಮೆಟೊ ಎಲ್ಲ ಹಾಕಿ ಇನ್ನೊಂದು 2 ವಿಸಿಲ್ ಕೂಗಿದ್ರೆ ಒಗ್ಗರಣೆ ಹಾಕೋದಷ್ಟೇ. ಸಾಂಬಾರು ರೆಡಿ ಆಯಿತು. ಮುದ್ದೆ ಮಾಡಲೇಬೇಕು, ನಮ್ಮ ಅತ್ತೆಗೆ ಮುದ್ದೆ ಬೇಕೇ ಬೇಕು. ಅದಕ್ಕೆ ಮುದ್ದೆ ಮಾಡ್ತೀನಿ. ಪಲಾವ್ ಇದೆ. ಪಲಾವು ಮಕ್ಕಳು ನಮ್ಮ ಯಜಮಾನರು ತಿನ್ಕೊತಾರೆ. ತಂಗಳನ್ನ ಸ್ವಲ್ಪ ಇದೆ ಬೆಳಗ್ಗೆದು. ಇದಕ್ಕೆ ಸ್ವಲ್ಪ ನನಗೂ ಮುದ್ದೆ ಬೇಕು. ಸ್ವಲ್ಪ ಅಕ್ಕಿ ಹಾಕಿ ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್. ಸಾರು ಜಾಸ್ತಿ ಮಾಡಿದ್ದೆ. ನಮ್ಮ ಅತ್ತೆಗೆ ನಮ್ಮ ಬಾವಾಗೆ ಕಟ್ ಕಳಿಸ್ದೆ. ಸಾರು ಮುದ್ದೆ ಅನ್ನ ಎಲ್ಲ. ಮುದ್ದೆ ಅದರಲ್ಲಿ 2 ಖಾಲಿ ಆಗುತ್ತೆ ಅಷ್ಟೇ. ಇನ್ನು ಒಂದು ಹಂಗೆ ಇರುತ್ತೆ. ಮಕ್ಕಳು ಪಲಾವ್ ಚೆನ್ನಾಗೈತೆ ಅಂತ ಪಲಾವೇ ತಿಂದರು. ಅನ್ನ ಸಾರು ಮುದ್ದೆ ಎಲ್ಲ ಕಟ್ ಕಳಿಸ್ದೆ ನಮ್ಮ ಅತ್ತೆ ನಮ್ಮ ಬಾವಾಗೆ. ಇನ್ನು ನಾವು ಊಟ ಮಾಡಬೇಕು. ನಮ್ಮ ಯಜಮಾನರು ಮಕ್ಕಳು ಊಟ ಕೊಟ್ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಕುಕ್ಕರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸಾಂಬಾರು ಅಷ್ಟೇ. ಬೇಳೆಕಾಳು 2 ವಿಸಿಲ್ಗೆ ಬೆಂದೋಯ್ತು. ಆಮೇಲೆ ತರಕಾರಿ, ಬೇಳೆಕಾಳು ಎಲ್ಲ ಮಿಕ್ಸಿಂಗ್ ಹಾಕಿಕ್ಕಿದ್ದೆ. 1 ವಿಸಿಲ್ಗೆ ಬೆಂದೋಯ್ತು. ತುಂಬ ಚೆನ್ನಾಗಿದೆ ಕುಕ್ಕರು. ನೀವು ಬುಕ್ ಮಾಡಿ ಫ್ರೆಂಡ್ಸ್. ಇವಾಗ ಊಟ ಮಾಡಬೇಕು. ಅವರು ಹೋಗಿದ್ದಾರೆ, ನೋಡೋಣ ಬನ್ನಿ. ಬಂದಿಲ್ಲ ಫ್ರೆಂಡ್ಸ್. ಇಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ನೋಡಿ. ಗಾಳಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ತಣ್ಣಗೆ. ಆಚೆನೂ ಅಷ್ಟೇ, ರೂಮಲ್ಲಿ ಕಿಟಕಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಗಾಳಿ. ತುಂಬಾ ಚೆನ್ನಾಗಿದೆ. ಮಾಡಿ ಮೇಲೆನೂ ಅಷ್ಟೇ. ಬಟ್ಟೆ ಎಲ್ಲ ಒಣಗಾಕೋಕ್ಕೆ ಜಾಗ ತುಂಬಾ ಚೆನ್ನಾಗಿದೆ. ಆದರೆ ಒಗೆಯೋಕ್ಕೂ ಅಷ್ಟೇ ಮೇಲೆ ತುಂಬ ಚೆನ್ನಾಗಿದೆ ಜಾಗ. ಓಕೆ ಫ್ರೆಂಡ್ಸ್, ಇವಾಗ ನಾನು ಮಧ್ಯಾಹ್ನ ತಿಂದಿಲ್ಲ. ಅದಕ್ಕೆ ಇವಾಗ ಊಟ ಮಾಡ್ತೀನಿ. ಅವರು ಇನ್ನು ಅವ್ರ ಅಮ್ಮ ಮನೆಗಲ್ಲ ಹೋಗಿರೋದು. ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ. ನಾನು ಊಟ ಮಾಡ್ತೀನಿ ಇವಾಗ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ